ಸ್ನೇಹಿತರೆ, ಶಿವರಾತ್ರಿಯಲ್ಲಿ ಶಿವನನ್ನು ನಾವು ಆರಾಧನೆ ಮಾಡಿದ್ರೆ, ಮುಸ್ಲಿಮರು ರಂಜಾನ್ ಬಕ್ರೀದಿನಲ್ಲಿ ಅಲ್ಲಾಹನ ಭೌತಿಕ ಸ್ಮರಣೆಯನ್ನು ಮಾಡಿದ್ರೆ, ಕ್ರಿಸ್ಮಸ್ ಹಬ್ಬದಲ್ಲಿ ಕ್ರೈಸ್ತರು ಯೇಸು ಕ್ರಿಸ್ತನನ್ನು ಧ್ಯಾನಿಸ್ತಾರೆ. ಅವರವರ ಧರ್ಮಗಳಿಗೆ ಆ ದೇವರೇ ಅವರಿಗೆ ನಿತ್ಯ ಸತ್ಯ. ಕ್ರಿಸ್ಮಸ್ ಹಬ್ಬದ ದಿನ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಹುಣಸೂರಿನ ಜೆಬಿ ರಸ್ತೆಯಲ್ಲಿರುವಂತಹ ಯೆಹೋವನ ಕ್ರೈಸ್ತ ದೇವಾಲಯಕ್ಕೆ ಹೋಗಿದ್ದೆ. ಅಲ್ಲಿ ಮಕ್ಕಳು ಯೇಸುವೆ ನಿತ್ಯ ಸತ್ಯ ಎನ್ನುವ ನಾಟಕವನ್ನು ಬಹಳ ಅದ್ಭುತವಾಗಿ ಅರ್ಥಗರ್ಭಿತವಾಗಿ ಅಭಿನಯವನ್ನು ಮಾಡಿದ್ರು. ನಮ್ಮ ಜೀವನದಲ್ಲಿ ಬಂಧು ಬಳಗ, ಸ್ನೇಹಿತರು, ನೆಂಟರು ಎಲ್ಲರೂ ಸಹ ಇದ್ದರೂ ನಮ್ಮಕ್ಕೆ ಆಪತ್ತಿಗೆ ಬರುವವನು ಆ ಯೇಸು ಮಾತ್ರ ಎನ್ನುವುದು ಆ ಒಂದು ನಾಟಕದ ಉದ್ದೇಶವಾಗಿತ್ತು. ಆ ಸಮಯದಲ್ಲಿ ನಾನು ಕ್ರೈಸ್ತ ದೇವಾಲಯಕ್ಕೆ ಹೋಗಿದ್ದೆ. ಅದರ ಸುಂದರವಾದ ಚಿತ್ರಣವನ್ನು ಮಾಡಿದ್ದೇನೆ. ಬನ್ನಿ ಅದನ್ನು ನೋಡ್ಕೊಂಬರೋಣ. ಕೆಲಸ ಮಾಡಿದ ಅದೇ ಹೆಲ್ಪ್ ಮಾಡ್ಬೇಕಂತ ಹೋಗಿ ಮಣ್ಣನ್ನ ರೂಮ್ ಎಲ್ಲ ಕ್ಲೀನ್ ಮಾಡ್ತಿದ್ವಿ. ಹೊಸ ಕರ್ಟನ್ಸ್, ಹೊಸ ಪಿಲ್ಲೋ ಕವರ್ ಎಲ್ಲ ಯೋಚನೆ ಆಯ್ತಾ? ಯೋಚನೆ ಮಾಡುವ. ಇವ್ರ ಅಪ್ಪ ಒಳ್ಳೆ ಇನ್ನೂ ಬಂದೇ ಇಲ್ಲ. ಏನ್ ಇಷ್ಟೊತ್ತಾದ್ರೂ ಮತ್ತು ಹೋಗೋದು ಬಂದೇ ಇಲ್ಲ. ಇಷ್ಟು ಲೇಟ್ ಮಾಡಿದ್ರೆ ಹೆಂಗೆ? ನಾನೇನು ಕೆಲಸ ಮಾಡಿದ್ದಲ್ಲ. ಅಮ್ಮ ಅಮ್ಮ ಎಲ್ಲ ತಂದೆ ಮಾಡಿದೆ ಎಲ್ಲ ತಂದಿದ್ದೆ ತಾನೆ? ಸರಿಯಾಗಿದ್ದ ಚೆಕ್ ಮಾಡಕ್ಕೆ ಎಲ್ಲ ಸರಿಯಾಗಿದೆ. ಅಮ್ಮ ಅಪ್ಪ ಮಾಡ್ತಾರೆ ಕೈಯಲ್ಲೆಲ್ಲ ಏನೋ ಇಟ್ಕೊಂಡ್ಬಿಡ್ತಾರೆ. ಏನಿದು ಕೈಯಲ್ಲಿ? ಮಗ ಬರ್ತಿದ್ದಾನೆ ಅಲ್ವಾ, ಅದಕ್ಕೆ ಕ್ರಿಸ್ಮಸ್ ಹೌದಾ? ನಾನು ಸುಮ್ಮನೆ ಬೈಕೊಂಡಲ್ಲ. ಸರಿ, ನಾವು ಹೋಗ್ಬಿಟ್ಟು ರೆಡಿ ಮಾಡ್ಕೊತಾ ಇರೋಣ. ಅವ್ರು ಬರೋಕೆ ಟೈಮ್ ಆಗ್ಬಿಡುತ್ತೆ. ನಾವು ರೆಡಿ ಮಾಡ್ಕೊತಾ ಇರೋಣ. ಆಂಟಿ ನೋಡಿ ಮಗ ಬಂದ. ಹೌದಾ ಮಮ್ಮಿ? ಆ ಮಮ್ಮಿ ಎಷ್ಟು ವರ್ಷ ಆದ್ಮೇಲೆ ನನ್ನ ಮನೆಗೆ ಬಂದಿದ್ಯಾ ನೀನು? ನಾವು ಚೆನ್ನಾಗಿದ್ದೀವಿ. ನೀನ್ ಚೆನ್ನಾಗಿದ್ಯಾ? ಹೌದಾ? ಕಾಫಿ ಕುಡಿದ್ಯಾ, ಟೀ ಕುಡಿದ್ಯಾ, ಏನ್ ಕುಡಿದ್ಯಾ ಮಮ್ಮಿ? ಇವಾಗ ಬಂದಿರೋದಲ್ವಾ, ಸೂಪರ್ ಇಷ್ಟ ಆಗುತ್ತೆ. ಅಣ್ಣ ಜ್ಯೂಸ್ ಕುಡಿದ್ಯಾ? ಇಲ್ಲ ಕಣ, ಏನು ಬೇಡ. ಕೂತ್ಕೋ ಮಮ್ಮಿ, ಕೂತ್ಕೋ. ಮತ್ತೆ ಏನ್ ಸಮಾಚಾರ? ಏನಿಲ್ಲ ಮಾಡಿಲ್ಲ, ಹೇಳ್ಬೇಕು. ಸರಿ ನೋಡು, ನಿನ್ ತಂಗಿ ನಿನ್ಗೋಸ್ಕರ ರೂಮ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಇಟ್ಟಿದ್ದಾಳೆ. ನಿನ್ ತಮ್ಮ ಬಿಸಿಲಲ್ಲಿ ಹೋಗ್ಬಿಟ್ಟು ನಿನ್ಗೋಸ್ಕರ ಸಾಮಾನೆಲ್ಲ ತಂದಿದ್ದಾನೆ. ಈಗ ನಿನ್ಗೆ ಊಟ ಕೊಡ್ತಾ? ಇಲ್ಲ ಬೇಡ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನಾನು ಇವಾಗ ಬಂದಿರೋದು. ಹೌದಾ ಮಮ್ಮಿ? ಸರಿ ಹೋಗು, ರೆಸ್ಟ್ ಮಾಡು. ಅಕ್ಕಿರ ಹೋಗು ಮಕ್ಕಳೇ, ಅಣ್ಣನ್ಗೆ ರೂಮ್ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಡ್ಬಾ. ನಾನು ನೀನು ರೆಡಿ ಮಾಡಿರೋದೆಲ್ಲ ಅಣ್ಣನ ತೋರಿಸು, ಓಕೆನಾ? ಕರ್ಕೊಂಡು ಹೋಗ್ತೀನಿ. ರೋಶ್ನಿ, ಊಟ ನೀವು ಊಟ ಮಾಡ್ಕೊಂಡು ಹೋಗ್ಬೇಕು, ಆಯ್ತಾ? ಆಂಟಿ ಪರವಾಗಿಲ್ಲ, ಇನ್ನೊಂದು ದಿವಸ ಬರ್ತೀವಿ. ಬರ್ತಾ ಇದ್ದೀವಿ ನಾವು. ಇಲ್ಲ, ಅದನ್ನು ಆಗೋದಿಲ್ಲ. ನನ್ನ ಮಗ ಇವತ್ತು ಎಷ್ಟು ವರ್ಷ ಅಂತ ಕ್ರಿಸ್ಮಸ್ ಹಬ್ಬಕ್ಕೆ ಬಂದಿದ್ದಾನೆ. ಇಬ್ರು ಊಟ ಮಾಡ್ಕೊಂಡೇ ಹೋಗ್ಬೇಕು. ಸರಿಯಾಗಿ ಮಾತಾಡ್ಕೊಂಡು ಹೋಗ್ತೀವಿ. ಸರಿ, ನಿಮ್ ಇಷ್ಟ. ಮತ್ತೆ ನಂದು ಫೇವ್ರೇಟ್ ಪ್ರೊಫೆಷನಲ್ ಎಲ್ಲ ಆಗ್ಬಿಟ್ಟಿದ್ಯಾ. ಥ್ಯಾಂಕ್ ಯು ಅಕಿರಾ, ಸೊ ಮಚ್. ಥ್ಯಾಂಕ್ ಯು. ಮತ್ತೆ ಏನ್ ರೋಷ್ ಇವಾಗಲೇ ಹೋಗ್ಬಿಟ್ಟಿದ್ದೆ ಅಂತ. ಹೌದು. ಮತ್ತೆ ನಿನ್ನೆ ಇವಾಗ ಫುಲ್ ಫ್ಯಾಮಿಲಿ ಜೊತೆ ನನ್ನ ಮನೆಯವ್ರು ನನ್ನೆಲ್ಲ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಗೊತ್ತಾ. ನನ್ನ ತಮ್ಮ ನನಗೋಸ್ಕರ ಬಿಸ್ತಲ್ಲಿ ಹೋಗ್ಬಿಟ್ಟು ಸಾಮಾನ್ಯನ ತಗೊಬಂದಿದ್ದಾನೆ. ಮತ್ತೆ ನನ್ನ ತಂಗಿ ನನಗೋಸ್ಕರ ಅಷ್ಟು ಚೆನ್ನಾಗಿ ಗಿಫ್ಟನ್ನ ಡೆಕೋರೇಟ್ ಮಾಡಿದ್ದಾರೆ. ಅಂತೂ ಕೇಳೋದೇ ಬೇಡ, ನನಗೋಸ್ಕರ ಅಷ್ಟು ಗಿಫ್ಟ್ಸನ್ನು ತಗೊಬಂದಿದ್ದಾರೆ. ನನಗೋಸ್ಕರ ಖಾಲಿ ನನಗೋಸ್ಕರ ಒಳ್ಳೆ ಬಿರಿಯಾನಿ ಘಮ ಅಂತಿದೆ. ಆ ಥರ ಅಷ್ಟು ಚೆನ್ನಾಗಿ ಬಿರಿಯಾನಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇದಕ್ಕಿಂತ ಪ್ರೀತಿ ಸಿಗೋ ಕೆಲಸ ಇದೆಯಾ? ನನಗೆ ಪ್ರೀತಿ ನೋಡ್ರೆ ನನಗೆ ಸ್ವರ್ಗ ಸಿಕ್ಕಿರೋ ಥರ ಆಗ್ತಿದೆ. ಏನೋ ಬರೀ ಫ್ಯಾಮಿಲಿಯಲ್ಲಿ ಎಲ್ಲ ಇರೋದೇ ಸಹಜ. ಫ್ಯಾಮಿಲಿ ಪ್ರೀತಿ ಯಾವಾಗಲೂ ಟೆಂಪ್ರವರಿ. ಆದರೆ ನಮ್ಮ ಯೇಸು ಸ್ವಾಮಿ ಪ್ರೀತಿ, ದೇವರ ಪ್ರೀತಿ ಪರ್ಮನೆಂಟು. ನಿಂಗೆ ಗೊತ್ತಿಲ್ಲ ಅಷ್ಟೇ. ಹೋಗೋದು ನೀನು ಹೇಳ್ತಾರದೆಲ್ಲ ಬೇರೆ ಹೋಗೋದು. ನಿಜವಾದ ಬೇರೆ ನೀನು ಅನ್ಭವಿಸ್ಬಿಟ್ಟಿದ್ಯಾ? ನಿಜವಾಗ್ಲೂ ನಾನು ಅನ್ಭವಿಸಿದ್ದೀನಿ. ನಿಜ ದೇವ್ರ ಬಗ್ಗೆ
ಅಲ್ಲ, ಫಸ್ಟ್ ಊಟ ಮಾಡ್ತಾ ಇರು. ಊಟ ಮಾಡ್ತಾ ಇರುವಾಗಲೇ ನೀನು ಪ್ರೆಗ್ನೆಂಟ್ ಆಗಿ ಬಿಡೋ ಥರ ಆ್ಯಕ್ಟಿಂಗ್ ಮಾಡು. ಹಾಸ್ಪಿಟ್ಲಿಗೆ ಎಲ್ಲರಿಗೂ ನಾನು ಅರೇಂಜ್ ಮಾಡಿರ್ತೀನಿ, ಓಕೆನಾ? ಅವಾಗ ಪ್ಲ್ಯಾನ್ ಸಕ್ಸಸ್ ಆದರೆ ನಿನ್ನ ಪ್ರೀತಿ, ನಿನ್ನ ಫ್ಯಾಮಿಲಿ ಪ್ರೀತಿ ದೊಡ್ಡದ, ಇಲ್ಲ ನಾನು ಹೇಳಿದಾಗೆ ನಂದೇ ಪ್ರೀತಿ ದೊಡ್ಡದ ಅಂತ. ಸರಿ, ಓಕೆ, ಬರ್ತೀನಿ ಬಿಡು. ಬಾಯ್. ಸರಿ ಬನ್ನಿ, ಈಗ ನಿಮ್ಮ ಅಣ್ಣಗೆ ಊಟ ಬಡಿಸೋಣ. ತಗೊಂಡೆ ಊಟ. ವಾ ಅಮ್ಮ, ಇಷ್ಟು ಚೆನ್ನಾಗಿ ಗಮಗ ಮಾಡ್ತಿದ್ದೆ ಫುಡ್ ಎಲ್ಲ, ಇಷ್ಟು ಚೆನ್ನಾಗಿದೆ. ಊಟ ಥ್ಯಾಂಕ್ಸ್ ಮೊನ್ನೆ. ತಗೋ, ನೀನು ತಿನ್ನು. ಅಮ್ಮ ನೀನು ಚೆನ್ನಾಗಿರೋ ಪೀಸ್ ನನಗೆ ಹಾಕು. ಪರವಾಗಿಲ್ಲ ಬಿಡು, ನೀನೇ ತಿನ್ನು. ಆದ್ರೂ ನಿನ್ಗೆ ನಿಮ್ಮ ಅಣ್ಣ ಅಂತ ಎಷ್ಟು ಇಷ್ಟ ಅಲ್ವಾ? ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀಯ ಅಲ್ವಾ ನೀನು ಅನ್ನ? ಹೌದು. ಸರಿ, ಇನ್ನೂ ತಗೊಳ್ತೀನಿ. ಅಯ್ಯೋ, ಏನಾಯ್ತು? ಮೊನ್ನೆ ಎದೋಳು ಮೊನ್ನೆ, ಏನಾಯ್ತು? ಎದೋಳು ಮೊನ್ನೆ ಏನಾಯ್ತಪ್ಪ ಇವ್ನಿಗೆ? ಹಲೋ ಎದೋಳು ಮೊನ್ನೆ, ಎದೋಳು. ಹಲೋ, ಹೇಳಿ. ಹಲೋ ಡಾಕ್ಟರ್, ನನ್ನ ಮಗ ಇದಕ್ಕಿದ್ದಾಗೆ ಪ್ರೆಗ್ನೆಂಟ್ ಆಗಿದ್ದಾನೆ, ಬೇಗ ಬನ್ನಿ. ಇನ್ನೊಂದು 2 minutes ಅಲ್ಲಿ ಇರ್ತೀನಿ. ಅಯ್ಯೋ, ಈ ಡಾಕ್ಟರ್ ಬೇರೆ ಯಾವಾಗ ಬರ್ತಾರೋ? ನನ್ನ ಮಗನಿಗೆ ಏನಾಯ್ತು? ಡಾಕ್ಟರ್ ಎಲ್ಲ ಕರೆಕ್ಟಾಗಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಆಂಬುಲೆನ್ಸ್ ಫೋನ್ ಮಾಡ್ತೀನಿ. ಸರಿ ಡಾಕ್ಟ್ರೆ, ಏನು ಮಾಡಬೇಕು ಬೇಗ ಮಾಡಿಬಿಡಿ. ಮಾಡಿ. ಹಲೋ, ಬೇಗ ಬನ್ನಿ, ಎಮರ್ಜೆನ್ಸಿ. ನರ್ಸ್ ಬನ್ನಿ, ECG ಎಲ್ಲ ತೆಗೆದು ಅವರ ಹಾರ್ಟ್ ಬೀಟು, ಬ್ಲಡ್ ಪ್ರೆಷರ್ ಎಲ್ಲ ಚೆಕ್ ಮಾಡ್ಬಿಟ್ಟು ನಾನು ರಿಪೋರ್ಟ್ ಕೊಡ್ತೀನಿ. ಆಯ್ತು ಡಾಕ್ಟರ್. ಆಯ್ತು ಡಾಕ್ಟರ್. ECG ರಿಪೋರ್ಟ್ ಎಲ್ಲ ಚೆನ್ನಾಗಿದೆ. ಕಿಡ್ನಿ ಫಂಕ್ಷನ್ ಕ್ಲಿಯರ್ ಆಗಿದೆ. ಬಡಿ ಅವರು ಪೇರೆಂಟ್ಸ್ ತಿಳಿಸ್ತೀನಿ. ಇಲ್ಲ ನಾವೇ ಹೇಗೆ ಡಾಕ್ಟರ್, ಏನಾಯ್ತು ನನ್ನ ಮಗನಿಗೆ? ಹುಷಾರಾಗಿದ್ದಾನೆ ತಾನೇ? ಹೇಳಕ್ಕೊಂಥರ ಆಗ್ತಿದೆ. ನಿಮ್ಮ ಮಗನ ಕಿಡ್ನಿ ಫಂಕ್ಷನ್ ಅದು ಕರೆಕ್ಟಾಗಿ ಆಗ್ತಿಲ್ಲ. ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ. ಈಗ ಅರ್ಜೆಂಟ್ ಆಗಿ ಮತ್ತು ಬ್ಲಡ್ ಎಲ್ಲ ಕೊಡಬೇಕು. ನಿಮ್ಮ ತಾಯಿ ಕೊಡ್ತೀರಾ? ನಾನು ಕೊಡೋದಪ್ಪ. ನಾನು ಇನ್ನೂ ಬದುಕಬೇಕು. ನಾನು 2 ಮಕ್ಕಳು ನಾನು ಇನ್ನೂ ಸಾಕಬೇಕು. ಹೌದು, ನನಗೆ ಅವನ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇದೆ. ಆದರೆ ಕಿಡ್ನಿ ಕೂಡ ಅಷ್ಟೆಲ್ಲ ಪ್ರೀತಿ ಇಲ್ಲಪ್ಪ. ಒಂದು ಕೆಲಸ ಮಾಡಿ, ನನ್ನ ಮಗ ಇದೆ ನಾನು ಕೇಳಿ. ನಿಮ್ಮ ಅಣ್ಣನಿಗೆ ಕಿಡ್ನಿ ಯಾವುದು ಕರೆಕ್ಟಾಗಿ ಫಂಕ್ಷನ್ ಆಗ್ತಿಲ್ಲ. ನಿಮ್ಮ ಅಣ್ಣ ಟೀಚರ್ವರೆಗೆ ಕೊಡ್ತಿರ್ಲಿಕ್ಕಿಲ್ಲ. ಇಲ್ಲ ಅಪ್ಪ, ನಾನು ಇನ್ನೂ ಬದುಕಬೇಕು, ಕಾಲೇಜಿಗೆಲ್ಲ ಓದಬೇಕು ಅಂತ. ನಿಮ್ಮ ಮಗನಿಗೆ ಕಿಡ್ನಿ ಮತ್ತು ಬ್ಲಡ್ ಕೊಡೋದಿಗೆ ಬೇಕು, ಕೊಡ್ತೀರಾ ನೀವು? ಇಲ್ಲ ಅಪ್ಪ, ನನಗೆ ಮೊದಲೇ ವಯಸ್ಸಾಗಿದೆ, ಈಗ ಕಿಡ್ನಿ ಕೊಡೋದು ಅಂತ ಹೇಳಿ ನನ್ನ ಮಗಳು ಹೇಳ್ತೀನಿ. ಅಖಿಲ, ನಿಮ್ಮ ಅಣ್ಣನಿಗೆ ಕಿಡ್ನಿ ಕರೆಕ್ಟಾಗಿ ಫಂಕ್ಷನ್ ಆಗ್ತಿಲ್ಲ, ಕೊಡ್ತೀಯಾ ನೀವು? ಇಲ್ಲ, ನಾನು ಅಲ್ಲೇ ಬೇಕು, ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆಯ್ತು. ಹಲೋ ರೋಶಿನಿ, ನೀನು ಹೇಳಿದ ಪ್ಲಾನ್ ಸಕ್ಸಸ್ಫುಲ್ ಆಗಿದೆ. ಅವ್ರ ಮನೆಯವ್ರು ಯಾರು ಒಪ್ಕೊಳ್ಳಿಲ್ಲ ಕಿಡ್ನಿ ಲಿವರ್ ಕೊಡೋಕ್ಕೆ. ಬಾ ಹಾಸ್ಪಿಟಲ್. ಓ ಹೌದಾ, ಸೂಪರ್. ಮತ್ತೆ ನಾನು ಹೇಳ್ತಾನೆ ಸಕ್ಸಸ್ ಆಗೈತೆ. ಬರ್ತೀನಿ 2 minutes. ಓಕೆ. ಎಬಿನ್ ನೋಡಾ, 3 ವರ್ಷ ಗೊತ್ತಾಯ್ತು ನನಗೆ ಇವಾಗ ಎಲ್ಲರೂ ಯಾವ ಥರ ಪ್ರೀತಿ ಅಂತ. ಹೌದು ಕಣೋ, ಫ್ಯಾಮಿಲಿಯಲ್ಲೂ ಸಹ ಲಿಮಿಟೇಷನ್ಸ್ ಅಂತ ಇರುತ್ತೆ ಪ್ರೀತಿಗೆ. ಆದರೆ ದೇವ್ರ ಪ್ರೀತಿಯಲ್ಲಿ ಯಾವುದೇ ಒಂದು ಲಿಮಿಟೇಷನ್ಸು, ಯಾವುದೇ ಒಂದು ಇರಲ್ಲ. ನೋಡಿ, ಫ್ಯಾಮಿಲಿ ಪ್ರೀತಿ ಎಲ್ಲ ಇದ್ದೇ ಇರುತ್ತೆ, ಎಲ್ಲದಕ್ಕೂ ಲಿಮಿಟ್ ಇರ್ತಾರೆ. ದೇವ್ರ ಪ್ರೀತಿಗೆ ಲಿಮಿಟ್ ಇರಲ್ಲ. ಅವ್ರು ನಮಗೋಸ್ಕರ ಜೀವನ ಕೊಡ್ತಾರೆ. ನಿಮ್ಮ ಫ್ಯಾಮಿಲಿ ಅವ್ರಿಗೆ ಕಿಡ್ನಿ ಕೊಡಕ್ಕೆ ಹೋಗ್ತಿಲ್ಲ, ಆದರೆ ಯಶಸ್ವಿ ನಮ್ಮ ಜೀವ ಕೊಟ್ಟಿದ್ದಾರೆ. ಅವ್ರ ಪ್ರೀತಿಗೆ ಯಾವತ್ತೂ ಲಿಮಿಟೇಷನ್ಸ್ ಇಲ್ಲ. ಹೌದಲ್ವಾ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ನಾನು ಬರೀ ಕ್ರಿಸ್ಮಸ್ ಅನ್ಕೊಂಡಿದ್ರೆ ಬರೀ ಪಾರ್ಟಿ ಮಾಡೋದು,
ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಮತ್ತೆ ಗಿಫ್ಟ್ ಶೇರ್ ಮಾಡೋದು ಅಷ್ಟೇ ಅನ್ಕೊಂಡಿದ್ದೆ. ಆದ್ರೆ ನಿಜ ಪ್ರೀತಿ ಅಂದ್ರೆ ಏನು ಅಂತ ನಿಜ ಗೊತ್ತಿಲ್ಲ. ಕಿಟಿ ನಾನು ಕೊಡ್ತೀನಿ. ಹೌದು ಮಮ್ಮಿ, ನೀವ್ ಹೇಳ್ತಿರೋದು ನಿಜಾನೇ. ನಿಮ್ ಫ್ರೆಂಡ್ಸ್ ಎಲ್ಲ ಹೇಳ್ತಿರೋದು ನಿಜಾನೇ. ದೇವ್ರ ಪ್ರೀತಿಗಿಂತ ಮನೆಯವ್ರು ಯಾವ ಪ್ರೀತಿನೂ ದೊಡ್ಡಲ್ಲ. ದೇವರ ಪ್ರೀತಿ ಎಲ್ಲರಿಗಿಂತ ದೊಡ್ಡದು. ದೇವರ ಪ್ರೀತಿಯೇ ನಿಜವಾದ ಪ್ರೀತಿ. ದೇವರ ಪ್ರೀತಿಯೇ ನಿಜವಾದ ಪ್ರೀತಿ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.